ನಂಜನಗೂಡು ನಗರದಲ್ಲಿ ಇಂದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ರಿ ವತಿಯಿಂದ ನಡೆದ ವಿಶ್ವಗುರು ಬಸವೇಶ್ವರ ಜಯಂತಿ ಮಹೋತ್ಸವ ಕಾರ್ಯಕ್ರಮದಲ್ಲಿ ಸುತ್ತೂರು ಕ್ಷೇತ್ರದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಮತ್ತು ಎಲ್ಲಾ ಮಠದ ಹರಗುರು ಶಿವಶರಣರೊಂದಿಗೆ ಪಾಲ್ಗೊಂಡು ವಿಶ್ವಗುರು ಬಸವಣ್ಣನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಗೌರವ ನಮನ ಸಲ್ಲಿಸಿ ಉದ್ಘಾಟನೆ ಮಾಡಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದೆ. ಇವತ್ತೇನು ಬಸವಣ್ಣನವರು 892 ವರ್ಷದ ಕೆಳಗಡೆ ಅವರು ಜನ್ಮ ತಾಳ್ತಾರೆ ಅಂದ್ರೆ ಈ 850 ವರ್ಷಗಳ ಹಿಂದೆ ಏನಿತ್ತಪ್ಪ, ಸಮಾಜದಲ್ಲಿ ಒಂದು ರೀತಿಯಲ್ಲಿ ಅಂಧಕಾರ ಇತ್ತು, ಅನ್ಯಾಯ ಇತ್ತು, ಅಸ್ಪೃಶ್ಯತೆ ಇತ್ತು, ಜಾತೀಯತೆ ಇತ್ತು, ಮತಾಂಧತೆ ಇತ್ತು, ಯಾವುದೇ ಮಹಿಳೆಯರಿಗೆ ಸ್ವಾತಂತ್ರ್ಯ ಇರಲಿಲ್ಲ, ಮೌಢ್ಯತೆ ಇತ್ತು ಬಹಳಷ್ಟು. ಆ ಸಂದರ್ಭದಲ್ಲಿ ಇವತ್ತು ಬಸವಣ್ಣನವರ ಅಧ್ಯಕ್ಷತೆಯಲ್ಲಿ ಒಂದು ಸಮಾಜ ಧಾರ್ಮಿಕ ಕ್ರಾಂತಿ ಆಗ್ತದೆ. ಆ ನೆಲದಿಂದಲೇ ನಾನು ಬಂದಿದ್ದೇನೆ. ಇದೇ ನಮ್ಮ ಬೀದರ್ ಜಿಲ್ಲೆ ಬಸವ ಕಲ್ಯಾಣದಲ್ಲಿ ಅವರ ಕಾರ್ಯಕ್ಷೇತ್ರ. ಇವತ್ತು ನೋಡಿ, ಇವತ್ತು ವೀರಶೈವ ಲಿಂಗಾಯತ ಸಮುದಾಯ ಇಡೀ ಜಗತ್ತಿಗೆ ಸಾಮಾಜಿಕ ನ್ಯಾಯ ಕೊಟ್ಟಂತದ್ದು ಯಾವುದಾದ್ರೂ ಸಮುದಾಯ ಪ್ರಪ್ರಥಮವಾಗಿದ್ರೆ ಅದು ವೀರಶೈವ ಲಿಂಗಾಯತ ಸಮುದಾಯ ಅಂತ ಬಹಳ ಹೆಮ್ಮೆ ಹೇಳಬಹುದು. ಇವತ್ತು ನನಗೂ ಕೂಡ ಬಸವಣ್ಣವರ ಮೂಲ ತತ್ವ ಕಾಯಕ ಹಾಗೂ ದಾಸೋಹ ಇದರ ಮೇಲೆ ಅಪಾರವಾದಂತಹ ನಂಬಿಕೆ ಇಟ್ಕೊಂಡು ಮೈಗೂಡಿಸ್ಕೊಂಡು ನನ್ನ ಪ್ರಾಮಾಣಿಕ ಸೇವೆನ ಈ ಕ್ಷೇತ್ರದಲ್ಲಿ ಮಾಡ್ಕೊಂಡು ಹೋಗ್ತಾರೆ. ಇವತ್ತಿನ ದಿವಸ ಕಾಯಕವೇ ಕೈಲಾಸ, ಯಾವುದೇ ಅಪೇಕ್ಷೆ ಇಲ್ಲದೆ, ಯಾವುದೇ ಆಸೆಗಳಿಲ್ಲದೆ ಪ್ರಾಮಾಣಿಕ ಸೇವೆಯನ್ನು ನಮ್ಮ ಜನರಿಗೆ ಮಾಡಬೇಕು, ಕಷ್ಟದಲ್ಲಿ ಅವರೊಟ್ಟಿಗೆ ನಿಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸೇರಿ ಇವತ್ತು ನಮ್ಮ ಕರ್ತವ್ಯವನ್ನು ಮಾಡ್ಕೊಂಡು ಹೋಗ್ತಾ ಇದ್ದೇವೆ. ನಿಜಕ್ಕೂ ಕೂಡ ಬಸವಣ್ಣನವರ ತತ್ವಗಳು ಇವತ್ತಿನ ಈ ಪ್ರಪಂಚಕ್ಕೆ, ಈ ರಾಜ್ಯಕ್ಕೆ ಅತಿ ಅವಶ್ಯಕ. ಬಸವಣ್ಣನವರ ಮೂಲ ತತ್ವ ಕಾಯಕ ಮತ್ತು ದಾಸೋಹದ ಮೇಲೆ ಅಪಾರವಾದ ನಂಬಿಕೆಯನ್ನು ಇಟ್ಟು ಮೈಗೂಡಿಸಿಕೊಂಡು ನನ್ನ ಪ್ರಾಮಾಣಿಕ ಸೇವೆಯನ್ನು ನಮ್ಮ ನಂಜನಗೂಡು ಕ್ಷೇತ್ರದಲ್ಲಿ ಮಾಡುತ್ತಿದ್ದೇನೆ ಎಂದು ತಿಳಿಸಿದೆ. ಈ ಸಂದರ್ಭದಲ್ಲಿ ಶಾಸಕರಾದ ಎಂ ಗಣೇಶ್ ಪ್ರಸಾದ್ ರವರು, ವೈ ವಿಜೇಂದ್ರ ರವರು, ಶ್ರೀವತ್ಸ ರವರು, ಮಾಜಿ ಶಾಸಕರಾದ ಕಳಲೆ ಕೇಶವಮೂರ್ತಿ ರವರು, ಹರ್ಷವರ್ಧನ್ ರವರು, ಮಹದೇವಯ್ಯ ರವರು, ಹಿನಕಲ್ ಬಸವರಾಜ್ ರವರು, ಚೆನ್ನಪ್ಪಣ್ಣ ರವರು, ಮಂಗಳ ಸೋಮಶೇಖರ್ ರವರು ಸೇರಿದಂತೆ ಸಂಘ ಸಂಸ್ಥೆಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ.